ಹಾಯ್ ಎವ್ರಿವನ್. ನಮ್ಮ ಭಾರತೀಯ ಸಂಸ್ಕೃತಿ ಹ್ಯೂಮನ್ ಸಿಸ್ಟಮ್ಸ್ ಮತ್ತು ಭೂಮಿ, ಸೂರ್ಯ, ಚಂದ್ರ ಹಾಗೆಯೇ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ನೇಚರ್ನೊಂದಿಗಿನ ರಿಲೇಷನ್ಶಿಪ್ಗಳ ಬೇರುಗಳನ್ನು ತೋರ್ಪಡಿಸುತ್ತಾ ಬಂದಿದೆ. ಇದು ನಮ್ಮಲ್ಲಿ ಆಚರಿಸುವ ಅಥವಾ ಎದ್ದು ಕಾಣುವಂತಹ ಹಬ್ಬಗಳ ಆಧಾರವಾಗಿದೆ. ಹಾಗೂ ಅವುಗಳನ್ನು ನಾವು ಯಾವಾಗ ಮತ್ತು ಹೇಗೆ ಆಚರಿಸಬೇಕು ಅಂತ ನಮ್ಮ ಸಂಸ್ಕೃತಿಯಿಂದನೇ ತಿಳಿದುಕೊಳ್ಬಹುದು. ಇನ್ನಿತರ ಹಬ್ಬಗಳಿಗಿಂತ ನವರಾತ್ರಿ ಭಾರತದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಯಾಕಂದರೆ ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸಲ್ಪಡುತ್ತಾ ಬಂದಿದೆ. ಈ ಫಿಸಿಕಲ್ ವರ್ಲ್ಡ್ನಲ್ಲಿ ಅಂದರೆ ಭೌತಿಕ ಪ್ರಪಂಚ ಡೇ ಆ್ಯಂಡ್ ನೈಟ್, ಮಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್, ಮೇಲ್ ಆ್ಯಂಡ್ ಫೀಮೇಲ್ ಅಂತ ಮುಂತಾದ ಪೊಲಾರಿಟೀಸ್ಗಳ ಮಧ್ಯೆ ಅಸ್ತಿತ್ವದಲ್ಲಿದೆ ಅಂತಲೇ ನಂಬಲಾಗಿದೆ. ಲೂನಾರ್ ಸೈಕಲ್ನಲ್ಲಿ ಮೊದಲ 9 ದಿನಗಳನ್ನು ಫೆಮಿನೈನ್ ನೇಚರ್ ಆಫ್ ದ ಡಿವೈನ್ ಅಂತ ಪರಿಗಣಿಸಲಾಗುತ್ತೆ. ಸೊ ನವರಾತ್ರಿ ಅಂದರೆ 9 ನೈಟ್ಸ್ ಅಂತ ಅರ್ಥ. ಇದು ದೇವಿಗೆ ನಿರ್ದಿಷ್ಟ ಸಮಯವಾಗಿರುತ್ತೆ. ಇದರರ್ಥ ಏನು ಅಂತಂದರೆ ಫೆಮಿನೈನ್ ನೇಚರ್ ಆಫ್ ದ ಡಿವೈನ್ ಪ್ರತಿನಿಧಿಸುವಂತಹ ಕಾಲವಾಗಿರುತ್ತೆ. ಮತ್ತು ನವರಾತ್ರಿಯನ್ನು ಅಮಾವಾಸ್ಯೆಯ ನಂತರದ ದಿನದಿಂದ ನಾವು ಪ್ರಾರಂಭಿಸುತ್ತೀವಿ. ನವರಾತ್ರಿಯ ಆಚರಣೆ ಹೇಗಿರುತ್ತೆ ಅಂತಂದರೆ ಅದು ನವದುರ್ಗೆಯರನ್ನು ಪೂಜೆ ಮಾಡುವುದು. ಮತ್ತು ನವರಾತ್ರಿಯ ಪ್ರತಿದಿನದ ಮಹತ್ವ ತಿಳ್ಕೊಬೇಕಾ? ಹಾಗಾದರೆ ಅದಕ್ಕೂ ಮೊದಲು ನೀವಿನ ರನ್ ಲೌಡ್ ಸ್ಪೀಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ. ಮೊದಲನೇ ದಿನವನ್ನು ಶೈಲಪುತ್ರಿ ಅಂತ ಪೂಜಿಸಲಾಗುತ್ತೆ. ಈ ರೂಪದಲ್ಲಿ ದೇವಿ ಪಾರ್ವತಿಯನ್ನು ಹಿಮವನ್ ರಾಜನ ಮಗಳು ಅಂತ ಪೂಜಿಸಲಾಗುತ್ತೆ. ಇಲ್ಲಿ ಶೈಲ ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಅಥವಾ ಅಸಾಧಾರಣ ಮತ್ತು ಎತ್ತರಕ್ಕೆ ಏರುವುದು ಅಂತ ಕೂಡ ಅರ್ಥೈಸಲಾಗುತ್ತೆ. ಶೈಲಪುತ್ರಿಯ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಾವು ಹೈಯೆಸ್ಟ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ನ ಪಡಿತೀವಿ. ಸೊ ಮಕ್ಕಳನ್ನು ಮಹತ್ವಾಕಾಂಕ್ಷಿಗಳನ್ನಾಗಿ ಮಾಡುವುದು ಇಲ್ಲಿ ಮುಖ್ಯವಾಗಿರುತ್ತೆ. ಎರಡನೇ ದಿನ ಬ್ರಹ್ಮಚಾರಣಿಗೆ ಅರ್ಪಿಸಲಾಗಿದ್ದು ಇದು ಕೂಡ ದೇವಿ ಪಾರ್ವತಿಯ ರೂಪ. ಇಲ್ಲಿ ಬ್ರಹ್ಮ ಅಂದರೆ ದೈವಿಕ ಪ್ರಜ್ಞೆ ಮತ್ತು ಆಚಾರ ಅಂದರೆ ನಡವಳಿಕೆ. ಈ ದಿನ ನಮ್ಮ ಇನ್ನರ್ ಡಿವಿನಿಟಿಯನ್ನು ಧ್ಯಾನಿಸಲು ಮತ್ತು ಅನ್ವೇಷಣೆ ಮಾಡಲು ಪವಿತ್ರವಾಗಿರುತ್ತೆ. ಹಿಮವನ್ ರಾಜ ಮಾಡಿದಂತೆ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅಗತ್ಯವಿರುವಂತಹ ಎಲ್ಲ ಸವಲತ್ತುಗಳನ್ನು ನೀಡುವುದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಅಂದರೆ ಹಿಮವನ್ ರಾಜ ನಾರದರನ್ನು ಪಾರ್ವತಿ ದೇವಿಯ ಮಾರ್ಗದರ್ಶಕರಾಗಿ ನೇಮಿಸಿರ್ತಾರೆ. ದೇವಿಯು ಯುದ್ಧ ಜ್ಞಾನ, ಬ್ರಾಹ್ಮಣ ಜ್ಞಾನ ಮತ್ತು ಧ್ಯಾನ ಮುಂತಾದವುಗಳ ಬಗ್ಗೆ ಕಲಿತಾ ಹೋಗ್ತಾರೆ. ನಂತರ ಶಿವನನ್ನು ಪತಿಯಾಗಿ ಪಡೆಯೋದಕ್ಕೆ ಆರಾಧಿಸಿರುತ್ತಾರೆ. ಪಾರ್ವತಿಯನ್ನು ಯೋಗ ಶಕ್ತಿಗಳನ್ನು ಹೊಂದಿರುವಂತಹ ದೇವತೆ ಅಂತಲೇ ಕರೀತಾರೆ. ಮತ್ತು ಜ್ಞಾನ ಪಡೆಯಲು ಹೆಚ್ಚಿನ ಪ್ರಯತ್ನ ಮಾಡಿದ್ದರಿಂದ ಎರಡನೇ ದಿನವನ್ನು ಬ್ರಹ್ಮಚಾರಣಿಗೆ ಅರ್ಪಿಸಲಾಗಿರುತ್ತೆ. ಮೂರನೇ ದಿನ ಚಂದ್ರಘಂಟಾ ದೇವಿಗೆ ಪೂಜಿಸಲಾಗಿದ್ದು ಸಂಪೂರ್ಣ ಶಿಕ್ಷಣ ಪಡೆದ ನಂತರ ಅವಳು ಗೃಹಸ್ಥಳಾಗಿ ಹೊಸ ಪ್ರಯಾಣವನ್ನು ಪ್ರಾರಂಭಿಸಿರುತ್ತಾಳೆ. ಅಂದರೆ ಶಿವನನ್ನು ಪತಿಯಾಗಿ ಪಡೆದು ಅವಳು ಸುಂದರ ವಧುವಿನಂತೆ ಅಲಂಕಾರಗೊಂಡು ಮತ್ತು ಕೈಯಲ್ಲಿ ವಿವಿಧ ರೀತಿಯ ಕೌಶಲ್ಯಗಳನ್ನು ಹಿಡಿದಿರ್ತಾರೆ. ಕೈಯಲ್ಲಿ ದೈವಿಕ ಜ್ಞಾನ ಹೊಂದಿರುವಂತಹ ಜಪಮಾಲೆ ಹಾಗೂ ಕಷ್ಟಗಳನ್ನು ತೊಡೆದು ಹಾಕುವಂತಹ ಆಯುಧಗಳನ್ನು ಕೂಡ ದೇವಿ ಹೊಂದಿರ್ತಾಳೆ. ಮತ್ತು ಹುಲಿಯ ಮೇಲೆ ಸವಾರಿ ಮಾಡುತ್ತಿದ್ದು ಅಂದರೆ ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗಿರಬೇಕು ಅಂತ ಇದು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ಅಗತ್ಯವಿರುವಂಥ ಏಕೈಕ ವಿಷಯ ಏನು ಅಂತಂದರೆ ಅದು ಆತ್ಮವಿಶ್ವಾಸ. ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯಾಗಿ ಪೂಜಿಸಲಾಗುತ್ತೆ. ಮದುವೆಯಾದ ನಂತರ ಮಹಿಳೆ ತನ್ನ ಪತಿಯ ಮನೆಯಲ್ಲಿ ಹೊಸ ಸೃಷ್ಟಿಯನ್ನು ರಚಿಸಲು ತನ್ನನ್ನು ತಾನೇ ಸಿದ್ಧಪಡಿಸಿಕೊಂಡಿರ್ತಾಳೆ. ಕೂಷ್ಮಾಂಡ ದೇವಿ ಅಂತ ಯಾಕೆ ಕರೀತಾರೆ ಅಂತಂದರೆ ಅವಳು ತನ್ನ ಜೀವಕೋಶಗಳು ಇವುಗಳ ಮೂಲಕ ಹೊಸ ಜೀವವನ್ನು ಅಥವಾ ಸೃಷ್ಟಿಯನ್ನು ಉಂಟು ಮಾಡ್ತಾಳೆ. 5ನೇ ದಿನ ಸ್ಕಂದ ಮಾತಾ ಅಂತ ಪೂಜಿಸಲಾಗುತ್ತೆ. ಅಂದರೆ ಹೊಸ ತಾಯಿಯಾಗಿ ಮಗುವಿಗೆ ತಾನು ಮಗಳಾಗಿ ಕಲಿತಿದ್ದನ್ನೆಲ್ಲ ಕಲಿಸುತ್ತಾ ಬರ್ತಾಳೆ ಅಥವಾ ಮಗುವನ್ನು ರಕ್ಷಿಸಿರುತ್ತಾಳೆ. ಪಾರ್ವತಿ ದೇವಿ ತಾನು ಬ್ರಹ್ಮಚಾರಿಣಿಯಾಗಿ ಕಲಿತ ಎಲ್ಲ ವಿದ್ಯೆಗಳನ್ನು ತನ್ನ ಮಗು ಸ್ಕಂದನಿಗೆ ಕಲಿಸಿರುತ್ತಾಳೆ. ಸ್ಕಂದ ಅಂದರೆ ಭಗವಾನ್ ಕಾರ್ತಿಕೇಯ. ಅವಳು ತಾಯಿಯ ವಾತ್ಸಲ್ಯವನ್ನು ಈ ಅವತಾರದಲ್ಲಿ ಪ್ರತಿನಿಧಿಸುತ್ತಾಳೆ. 6ನೇ ದಿನ ಅಂತಂದರೆ ಕಾತ್ಯಾಯಿನಿಯ ರೂಪ. ಇಲ್ಲಿ ತಾಯಿಗಿಂತ ಉತ್ತಮ ರಕ್ಷಕಿ ಯಾರೂ ಇಲ್ಲ ಅಂತ ನಮಗೆ ಗೊತ್ತು. ಪಾರ್ವತಿ ದೇವಿ ಕಾರ್ತಿಕೇಯನನ್ನು ಮಹಿಷಾಸುರ ಮತ್ತು ಶುಂಭ ನಿಶುಂಭರಿಂದ ರಕ್ಷಿಸಿರ್ತಾಳೆ. ಈ ರೂಪವನ್ನು ಚಂಡಿಕಾ ಅಥವಾ ಕನಕದುರ್ಗ ಅಂತ ಕರೀತಾರೆ. ಅವಳು ಸಮತೋಲನ ಕಾಪಾಡುವಂತಹ ಪ್ರಕೃತಿಯ ವಿಶೇಷಣವಾಗಿ ಈ ರೂಪದಲ್ಲಿ ತೋರಿಸಿರ್ತಾರೆ. 7ನೇ ದಿನ ಕಾಳರಾತ್ರಿ. ಕಾಳರಾತ್ರಿಯಲ್ಲಿ ದೇವಿಯು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವ ಅವತಾರದಲ್ಲಿ ಕಾಣಿಸಿಕೊಳ್ತಾಳೆ. ಇಲ್ಲಿ ಕತ್ತೆ ಬುದ್ಧಿವಂತಿಕೆಯಿಲ್ಲದ ಅಸಮತೋಲನ ವಾತಾವರಣವನ್ನು ಪ್ರತಿನಿಧಿಸುತ್ತೆ. ದೇವಿಯನ್ನು ಕಡು ಕಪ್ಪು ಬಣ್ಣದಿಂದ ತೋರಿಸಲ್ಪಟ್ಟಿರುತ್ತಾರೆ. ಹಾಗೆಯೇ ಚಂದ್ರನಾಕಾರದ ಕತ್ತಿಯನ್ನು ಕೂಡ ದೇವಿ ಹೊಂದಿರ್ತಾಳೆ. ಇವು ದೇವಿಯು ನಕಾರಾತ್ಮಕತೆಯನ್ನು ಕತ್ತರಿಸುವಂತಹ ಸಾಧನವನ್ನು ಪ್ರತಿನಿಧಿಸುತ್ತೆ. ದೇವಿಯ ಕಪ್ಪು ಬಣ್ಣ ಅವಳ ಅಂದರೆ ನಾನ್ ಡೈಮೆನ್ಷನಲ್ ನೇಚರ್ಗೆ ಸಂಬಂಧಿಸಿದ್ದು. ಅದು ಹೈ ಮ್ಯಾಗ್ನಿಟ್ಯೂಡ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಮಾಡಬಲ್ಲದು ಅಂತ ತಿಳ್ಕೊಬೋದು.
ಒಬ್ಬ ಆದರ್ಶ ಮಹಿಳೆ ತನ್ನ ಮನೆ ಅಥವಾ ಸೃಷ್ಟಿಯನ್ನು ಪರಿಶುದ್ಧವಾಗಿಡೋದಿಕ್ಕೆ ಹಗಲಿರುಳು ದುಡಿದಿರ್ತಾಳೆ. ಹೀಗೆ ನೋಡಿಕೊಳ್ಳುವುದರ ಭರದಲ್ಲಿ ಅವಳು ತನ್ನ ನೋಟದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರುವುದಿಲ್ಲ. ಮತ್ತು 8ನೇ ದಿನ ದೇವಿಯು ಮಹಾಗೌರಿಯಾಗಿ ಪೂಜಿಸಲ್ಪಡ್ತಾಳೆ. ಅಂದರೆ ನೆಗೆಟಿವಿಟಿ ದೂರವಿಡಲು ಕಠಿಣ ಪರಿಶ್ರಮಕ್ಕೆ ಒಳಗಾದ ದೇವಿ ಈಗ ಮಹಾಗೌರಿಯ ರೂಪ ತಾಳಿರ್ತಾಳೆ. ದೇವಿಯು ಸವಾರಿ ಮಾಡುತ್ತಿರುವ ಗೂಳಿಯು ಎಲ್ಲ ಶಕ್ತಿ ಹೊಂದಿರುವಂತಹ ಬ್ಯಾಲೆನ್ಸ್ಡ್ ಫಾರ್ಮ್ ಆಫ್ ನೇಚರನ್ನು ರಿಪ್ರೆಸೆಂಟ್ ಮಾಡುತ್ತೆ. ಒಬ್ಬ ಎಂಪವರ್ಡ್ ವುಮೆನ್ ಅಂದರೆ ಸಶಕ್ತ ಮಹಿಳೆ ವಿತ್ ಫುಲ್ಲಿ ಗ್ರೂಮ್ಡ್ ಪರ್ಸ್ನಾಲಿಟಿಯನ್ನೇ ಮಹಾಗೌರಿಗೆ ಹೋಲಿಸಲಾಗಿದೆ. 9ನೇ ದಿನವನ್ನು ಸಿದ್ಧಿದಾತ್ರಿ ಅಂತ ಕರೀತಾರೆ. ಅಂದರೆ ಜೀವನದ ಅತ್ಯಂತ ಒಳ್ಳೆಯ ಮತ್ತು ಕೆಟ್ಟ ಹಂತಗಳನ್ನು ಅನುಭವಿಸಿರುವಂತಹ ಮಹಿಳೆ ತನ್ನ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವಷ್ಟು ಪ್ರಬುದ್ಧಳಾಗಿರ್ತಾಳೆ. ಸೊ ಅವಳು ಅಪ್ರೋಪ್ರಿಯೇಟ್ ರಿಸೋರ್ಸಸ್ ಮತ್ತು ಅಪ್ಡೇಟೆಡ್ ನಾಲೆಡ್ಜ್ ಇವುಗಳನ್ನು ನೀಡುವುದರ ಮೂಲಕ ತನ್ನ ಮುಂದಿನ ಪೀಳಿಗೆಯ ವೈಯಕ್ತಿಕ ಜೀವನದಲ್ಲಿ ಯಶಸ್ವಿಯಾಗಿಸೋದ್ರಲ್ಲಿ ಸಹಾಯ ಮಾಡಿರ್ತಾಳೆ. ಈ ಹಂತದಲ್ಲಿ ಪಾರ್ವತಿ ದೇವಿಯು ಸಿದ್ಧಿದಾತ್ರಿ ಅವತಾರದಲ್ಲಿ ಮುಂದಿನ ವಿಕಾಸದಲ್ಲಿ ಸಿದ್ಧಿ ನೀಡಿರ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.